ಸೂಟ್ಕೇಸ್ನಲ್ಲಿ ಅಪರಿಚಿತ ಬಾಲಕಿಯ ಕೇಸ್ ಪತ್ತೆ. ಅತ್ಯಾಚಾರಗೈದು ಕ್ರೂರವಾಗಿ ಬಾಲಕಿಯನ್ನ ಕೊಂದಿದ್ದ ಆರೋಪಿ ಅಂಡ್ ಗ್ಯಾಂಗ್ ಅರೆಸ್ಟ್. ಬಾಲಕಿ ಕೊಲೆಗೈದ ಬಳಿಕ ಶವ ಸಾಗಿಸುವ ಇಂಚಿಂಚು ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹಳೆ ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ ಮೇ 21ನೇ ತಾರೀಕು ನೀಲಿ ಸೂಟ್ಕೇಸ್ನಲ್ಲಿ ಅಪರಿಚಿತ ಬಾಲಕಿಯ ಶವ ಪತ್ತೆಯಾಗಿತ್ತು. ರೈಲ್ವೆ ಪೊಲೀಸರು ಮತ್ತು ಸೂರ್ಯಾನಗರ ಪೊಲೀಸರು ಪರಿಶೀಲನೆಯನ್ನು ನಡೆಸಿದರು. ಆದರೆ ಯಾವುದೇ ಕುರುಹು ಪತ್ತೆಯಾಗಿರಲಿಲ್ಲ. ಬೇರೆ ಕಡೆ ಕೊಂದು ಚಲಿಸುವ ರೈಲಿನಿಂದ ಸೂಟ್ಕೇಸನ್ನು ಎಸೆದು ಪರಾರಿ ಆಗಿರುವ ಶಂಕೆ ವ್ಯಕ್ತವಾಗಿತ್ತು. ಇನ್ನು ಈ ಒಂದು ಸೂಟ್ಕೇಸ್ ಪೊಲೀಸ್ ಇಲಾಖೆಗೇನೆ ದೊಡ್ಡ ತಲೆನೋವನ್ನ ತಂದೊಡ್ಡಿದೆ. ಇದು ನಮ್ಮ ಲಿಮಿಟ್ಸ್ಗೆ ಬರುವುದಿಲ್ಲ ಅಂತ ಒಂದು ಕಡೆ ರೈಲ್ವೆ ಇಲಾಖೆಯವರು, ಮತ್ತೊಂದು ಕಡೆ ಇದು ನಮ್ಮ ಲಿಮಿಟ್ಸ್ಗೆ ಬರುವುದಿಲ್ಲ ಅಂತ ಸೂರ್ಯನಗರ ಠಾಣಾ ಪೊಲೀಸರು ವಾದ ವಿವಾದವನ್ನ ಆರಂಭ ಮಾಡ್ತಾರೆ. ಅದೇಗ ಜನರಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ, ಅದೇ ಸೂಟ್ಕೇಸ್ನಲ್ಲಿ ಹಣ ಏನಾದರೂ ಇದ್ದಿದ್ರೆ ಇದು ನಮ್ಮ ಲಿಮಿಟ್ಸ್ ಅಂತ ಇದೇ ಇಲಾಖೆಯವರು ಹೊಡೆದಾಡ್ತಾ ಇದ್ರು. ಆದರೆ ಈಗ ಒಂದು ಜೀವಕ್ಕೆ ಬೆಲೆ ಇಲ್ಲದೆ ಆಯ್ತೆ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದ್ದು, ಕೊನೆಗೆ ದಾರಿ ತಿಳಿಯದೆ ಸೂರ್ಯಾನಗರ ಪೊಲೀಸರೇ ಈ ಕೇಸನ್ನ ತಮ್ಮ ಹ್ಯಾಂಡ್ ಓವರ್ಗೆ ತೆಗೆದುಕೊಂಡಿರುವಂತದ್ದು. ಸೂರ್ಯಾನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಿದರು. ಮೃತಳ ಬಗ್ಗೆ ಸಣ್ಣ ಸುಳಿವು ಕೂಡ ಪತ್ತೆಯಾಗಿರಲಿಲ್ಲ. ನೀಲಿ ಸೂಟ್ಕೇಸ್ನಲ್ಲಿ ಅಪರಿಚಿತ ಬಾಲಕಿ ಶವ ಪತ್ತೆ ಪ್ರಕರಣ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಈ ಸುದ್ದಿಗಳ ಬೆನ್ನಲ್ಲೇ ಬಿಹಾರ ರಾಜ್ಯದ ಪೊಲೀಸರು ಸೂರ್ಯಾನಗರ ಪೊಲೀಸರಿಗೆ ಮಾಡಿದ ದೂರವಾಣಿ ಕರೆ ಪ್ರಕರಣಕ್ಕೆ ಸ್ಫೋಟಕ ತಿರುವನ್ನ ನೀಡಿತು. ತಮ್ಮ ವ್ಯಾಪ್ತಿಯಲ್ಲಿ ಕಿಡ್ನಾಪ್ ಆಗಿರುವ ಬಾಲಕಿ ಮತ್ತು ಶವವಾಗಿ ಪತ್ತೆ ಆಗಿರುವ ಬಾಲಕಿ ಫೋಟೋ ಸಾಮ್ಯತೆ ಬಗ್ಗೆ ಸುಳಿವನ್ನ ನೀಡಿತು. ಸೂರ್ಯಾನಗರ ಪೊಲೀಸರ ಮಾಹಿತಿ ಆಧರಿಸಿ ಕಾರ್ಯಾಚರಣೆಗೆ ಇಳಿದಂತಹ ಬಿಹಾರ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಬಾಲಕಿ ಕೊಲೆ ಮತ್ತು ಅತ್ಯಾಚಾರದ ಬಗ್ಗೆ ಬಾಯ್ಬಿಡಿಸಿದರು. ಕೂಡಲೇ ಕಾರ್ಯಪ್ರವೃತ್ತರಾದ ಸೂರ್ಯಾನಗರ ಪೊಲೀಸರು ಬಿಹಾರಕ್ಕೆ ತೆರಳಿ ಆರೋಪಿಗಳನ್ನ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ತಮ್ಮ ವಶಕ್ಕೆ ಪಡೆದಿದ್ದರು. दिनांक 23 मई को एक किडनैपिंग के लेकर हिस्वा थाने में एक कांड दर्ज हुआ है, जिसमें 24 अगले ही दिन एक सूचना प्राप्त हुई कि बेंगलोर पुलिस के द्वारा एक शव बरामद किया गया है। सोशल मीडिया के माध्यम से जो परिजन हैं उन्होंने पहचान किया कि उम्मीद है कि ये शव जो प्राप्त हुआ है उन्हीं के बेटी का है। तो इसी संदर्भ में हिस्वा थाने के द्वारा सूर्यनगर थाना बेंगलुरु के द्वारा संपर्क किया गया एवं कंफर्म किया गया कि बॉडी जो है उसकी शिनाख्त की गई। पाया गया कि जो है बॉडी उसी लड़की का है जिसका किडनैप हुआ था। इसमें जो जिन पे जो नामजद यहाँ अभियुक्त हैं उन लोगों पे छापामारी की गई, तो उसमें 7 लोगों को गिरफ्तार किया गया, उनसे पूछा गया एवं पता किया गया। तो अभी तक जो बात सामने में आई है, 20 मई को अभियुक्तों के द्वारा उसकी हत्या कर दी गई एवं शव को छुपाने के दृष्टिकोण से एक सूटकेस में पैक करके एक रेलवे स्टेशन के पास जो है शव को ट्रॉली बैग में फेंक दिया गया। ನಿರ್ಭಯ ಮಾದರಿಯಲ್ಲಿ ಅತ್ಯಂತ ಕ್ರೂರವಾಗಿ ಅತ್ಯಾಚಾರಕ್ಕೆ ಒಳಗಾಗಿ ಬರ್ಬರವಾಗಿ ಕೊಲೆಯಾಗಿ ಬಿಹಾರ ಮೂಲದ ಬಾಲಕಿ, ಆಕೆಯನ್ನ ಕೊಂದವರು ಕೂಡ ಬಿಹಾರಿ ಮೂಲದವರೇ. ಆಶಿಕ್ ಕುಮಾರ್, ಮುಕೇಶ್ ರಾಜಬನ್ಶಿ, ಇಂದೂ ದೇವಿ, ರಾಜಾರಾಮ್ ಕುಮಾರ್, ಪಿಂಟು ಕುಮಾರ್, ರಾಜು ಕುಮಾರ್ ಅನ್ನುವಂಥವ್ರು ಪ್ರಕರಣದ ಪ್ರಮುಖ ಆರೋಪಿ ಅಂಡ್ ಗ್ಯಾಂಗ್ ಹಲವು ವರ್ಷಗಳ ಹಿಂದೆ ಚಂದಾಪುರದ ಕಾಚನಾಯಕನಹಳ್ಳಿ ದಿನ್ನಿಯಲ್ಲಿ ವಾಸವಾಗಿರ್ತಾರೆ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಕಳೆದ ತಿಂಗಳು 13ನೇ ತಾರೀಕು ಬಿಹಾರಕ್ಕೆ ಹಿಂದಿರುಗಿದ್ದ ಆರೋಪಿ ಆಶಿಕ್ ಕೇವಲ 2 ದಿನದಲ್ಲಿ 10ನೇ ತರಗತಿ ಓದ್ತಿದ್ದ ಪಕ್ಕದ ಊರಿನ ಬೇಲಾರು ಗ್ರಾಮದ ರೀಮಾಳನ್ನ ಪಟಾಯಿಸಿ ಬೆಂಗಳೂರಿಗೆ ಕರೆತಂದಿರ್ತಾನೆ.
ಕರೆತಂದ 3 ದಿನಕ್ಕೆ ಕ್ರೂರವಾಗಿ ಅತ್ಯಾಚಾರಗೈದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಮೇ 18ನೇ ತಾರೀಕು ಬೆಂಗಳೂರು ಸುತ್ತಾಡಿಸಿದ ಆರೋಪಿ ಆಶಿಕ್ ಕುಮಾರ್ ರಾತ್ರಿ ವೇಳೆಗೆ ಕಾಚನಾಯಕನಹಳ್ಳಿಯಲ್ಲಿ ವಾಸ ಇದ್ದಂತಹ ಮುಕೇಶ್ ಮನೆಗೆ ಕರೆತಂದಿದ್ದಾನೆ. ರಾತ್ರಿ ಪೂರ ಬಾಲಕಿಗೆ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡಿದ್ದಾನೆ. ಆದರೆ ಬಾಲಕಿ ಯಾವಾಗ ಒಪ್ಪಿಗೆಯನ್ನ ಸೂಚಿಸಲಿಲ್ವೋ ಬೆಳಗ್ಗೆ ಎಚ್ಚರಗೊಂಡ ಬಳಿಕವೂ ಪ್ರಯತ್ನ ಮಾಡ್ತಾನೆ. ಒಪ್ಪದೆ ಇದ್ದಾಗ ಅತ್ಯಾಚಾರ ನಡೆಸಿದ್ದಾನೆ. ಬಳಿಕ ಬಿಯರ್ ಬಾಟಲಿಯಿಂದ ಖಾಸಗಿ ಅಂಗಕ್ಕೆ ಹಲ್ಲೆ ನಡೆಸಿದ್ದಾನೆ. ರಾಡ್ನಿಂದ ಬೆನ್ನು ಹೊಟ್ಟೆ ಭಾಗಕ್ಕೆ ಹಲ್ಲೆ ಮಾಡಿ ಕುತ್ತಿಗೆ ಮುರಿದು ಕೊಲೆ ಮಾಡಿದ್ದಾನೆ. ಆಕ್ರೋಶ ತಣ್ಣಗಾರದ ಬಳಿಕ ಸಂಬಂಧಿ ಮುಕೇಶ್ ಮತ್ತು ಪತ್ನಿ ಇಂದೂ ದೇವಿಗೆ ತಿಳಿಸಿದ್ದಾನೆ. ಅವರು ಉಳಿದ ಆರೋಪಿಗಳಿಗೂ ಕೂಡ ತಿಳಿಸಿದ್ದಾರೆ. ಕೊನೆಗೆ ಎಲ್ಲರೂ ಸೇರಿ ಪ್ಲಾನ್ ಮಾಡಿ ನೀಲಿ ಸೂಟ್ಕೇಸ್ನಲ್ಲಿ ಬಾಲಕಿ ಶವ ತುಂಬಿ ರಾತ್ರಿ ಬಳಿಕ ಕ್ಯಾಬ್ ಮೂಲಕ ಹೊತ್ತೊಯ್ದು ರೈಲ್ವೆ ಬ್ರಿಡ್ಜ್ ಬಳಿ ಎಸೆದು ಪರಾರಿಯಾಗಿದ್ದಾರೆ. ಆದರೆ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳಲ್ಲಿ ಇವರ ಕೃತ್ಯ ಸೆರೆಯಾಗಿದೆ. ಅವುಗಳ ಆಧಾರದ ಮೇಲೆ ಸೂರ್ಯನಗರ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಆನೇಕಲ್ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾದ ಶ್ರೀ ಬಿಎಸ್ ಮೋಹನ್ ಕುಮಾರ್ ಕೆಎಸ್ಪಿಎಸ್ ಅವರ ನೇತೃತ್ವದಲ್ಲಿ ಸೂರ್ಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಸಂಜಯ್ ಕುಮಾರ್ ಮಹಾಜನ್, ಎಎಸ್ಐ ಲೋಕೇಶ್, ಎಚ್ಸಿ ಶಿವಪ್ರಕಾಶ್, ಎಚ್ಸಿ ಲಕ್ಷ್ಮೀಪತಿ, ಎಚ್ಸಿ ಗಂಗಾರಾಜು, ಪಿಸಿ ಹಜಮಾಲಾಂಗ್ ಗುಡ್ಡಹಳ್ಳಿ, ಪಿಸಿ ಬಸವರಾಜ್ ಮುಗ್ಡಂ, ಪಿಸಿ ಹೇಮಸಿಂಗ್ ಜಾಧವ್ ಇವರನ್ನ ಒಳಗೊಂಡ ತಂಡ ಆರೋಪಿಗಳನ್ನ ದಸ್ತಗಿರಿ ಮಾಡಿ ಸದರಿ ಕಾರ್ಯಾಚರಣೆಯನ್ನ ಮಾನ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ಲಾಘನೆಯನ್ನ ಮಾಡುತ್ತಿದ್ದಾರೆ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈಗಲೈ ನ್ಯೂಸ್ ಕನ್ನಡ. ಅಪರಾಧಗಳ ಕರಾಳ ಮುಖ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.